ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಂದು 4 ವೀಲರ್ದು ಡಿ ಎಲ್ ಇದ್ದರೂ ಕೂಡ ನಾನು ಯಾವತ್ತೂ ಓನಾಗಿ ಒಬ್ಬಳೇ ಕಾರ್ ಓಡ್ಸೋಕ್ಕೆ ಒಂದು ಆಪರ್ಚುನಿಟಿ ಚೆನ್ನಾಗಿರೋರು ಕೊಡಲೇ ಇಲ್ಲ. ಸೊ ನಾನು ಅನ್ಕೊಳ್ತಿದ್ದೆ ನನ್ನ ಲೈಫಲ್ಲಿ ಕಾರ್ ಡ್ರೈವಿಂಗ್ ಕಲಿದೆ ಸತ್ತೋಗ್ಬಿಟ್ಟಿದ್ದೀನಿ ಅಂತ. ಯಾಕಂದರೆ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ ನನಗೆ, ಕೆಲವೊಂದು ಸಾಧನೆ ಮಾಡೋಕ್ಕಾಗ್ದೇ ಸತ್ತೋಗ್ಬೋದಾ ನಾನು ಅಂತ. ಯೂಟ್ಯೂಬ್ಗೆ ಕಾಲಿಟ್ಟಾಗ ಫಸ್ಟ್ ಹಾಕಿದ ವಿಡಿಯೋ ಇದೆ. ಸೊ ಈ ವಿಡಿಯೋ ಚೆನ್ನಾಗಿ ವೈರಲ್ ಆಯಿತು. ಸೊ ಮೊದಲು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಸಖತ್ ಭಯ ಪಟ್ಕೊಳ್ತಾ ಇದ್ದೆ ನಾನು. ಆಮೇಲೆ ಫ್ಯಾಮಿಲಿಯಲ್ಲೂ ಅಷ್ಟೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಬರೋದಕ್ಕೆ ತುಂಬಾ ಕಷ್ಟ ಆಯಿತು ನನಗೆ ಫಸ್ಟಲ್ಲಿ. ಸೊ 2 ವರ್ಷ 3 ವರ್ಷದಲ್ಲಿ ಸರಿ ಹೋಗುತ್ತೆ ಈ ಸ್ಪೈನ್ ಇಂಜುರಿ ಅಂತ ಅಂದ್ಕೊಂಡಿದ್ದೀವಿ ನಾವು. ಸೊ ಸರಿಯೇ ಹೋಗದೆ ಇರುವಾಗ ನನಗನ್ಸಿದ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ. ಮಾಡಿದ್ರೂ ನಾನು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಕ್ರಾಫ್ಟ್ ಚಾನಲೆಲ್ಲ ಮಾಡ್ಕೊಂಡು. ನಂಗೆ ಯಾರೋ ಒಬ್ರು ಹೇಳಿದರು, ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ, ನಿಮ್ಮ ವೀಡಿಯೋ ಚೆನ್ನಾಗಿ ವೈರಲ್ ಆಗುತ್ತೆ ಅಂತ. ಸೊ ನಂಗೆ ಭಯ ಆಗ್ತಿತ್ತು ಫಸ್ಟೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ಸೊ ಹೆಂಗಪ್ಪ ಏನು ಕತೆ ಅಂತ. ಯಾಕಂದರೆ ಕ್ಯಾಮ್ರಾ ಫೇಸ್ ಮಾಡಿದವ್ರು ಅಲ್ವೇ ಅಲ್ಲ ನಾವು. ಮದುವೆಗೆ ಒಂದು ಸಾರಿ ನಾನು ಕ್ಯಾಮ್ರಾದಲ್ಲಿ ಫೋಟೋ ವೀಡಿಯೋ ಶೂಟ್ ಮಾಡಿದಾಗೆ ಒಂಥರ ಅನಿಸೋದು ನನಗೆ. ಸೊ ಲೈಫ್ ಹಂಗಿರ್ತಾಯಿತ್ತು. ಸೊ ಇವಾಗ ಎಷ್ಟು ಚೇಂಜ್ ಆಗಿದೆ ಅಂತ ಲೈಫು ನೋಡಿ. ಮೂರು ವರ್ಷದಿಂದ ಆ್ಯಕ್ಚುಲಿ ನಾನು ಕಂಪ್ಲೀಟ್ಲಿ ಬೆಡ್ ರಿಡನಿಂದ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೊರಗಡೆ ಬಂದವಳು. ಇವತ್ತು ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ನನ್ನ ಎಲ್ಲ ಕೆಲಸಗಳನ್ನ ಮಾಡೋದನ್ನ ಕಲಿತೆ ಗೊತ್ತಾ ನಾನು. ಇಷ್ಟು ವರ್ಷದಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿ ನನ್ನ ಲೈಫ್ನ ಚೇಂಜ್ ಮಾಡ್ಕೊಬಿಟ್ಟಿದ್ದೀನಿ. ನಿನ್ನ ಕೈಲಿ ಏನೂ ಆಗಲ್ಲ, ನೀನು ನಾನು ಬಿಟ್ಟೋದ್ರೆ ಬರೀ ಮಣ್ಣೆ ತಿನ್ನಬೇಕಾಗುತ್ತೆ, ನಿಂಗಂತೂ ಅನ್ನ ಸಿಗಲ್ಲ ಅಂತ ಹೇಳ್ದವ್ರ ಮುಂದೆ ಎಲ್ಲ ಇವಾಗ ನಾನು ನೆನೆಸ್ಕೊಳ್ತೀನಿ, ದೇವರು ನನಗೆ ಯಾವತ್ತೂ ಅನ್ನ ಇಲ್ದಂಗೆ ಮಾಡಿಲ್ಲ ದೇವರೇ. ಮಧ್ಯಾಹ್ನ 2:15 2:15. ಸೊ ಇವಾಗ ನಾವು ತಿಂಡಿ ಮಾಡೋಕ್ಕೆ ಬ್ರಷ್ ಮಾಡ್ತಾಯಿದ್ದೀವಿ. ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಕೊಬೋದು. ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಂಪ್ಲೀಟ್ಲಿ ಬೆಡ್ ರಿಡನಿಂದ ಇವತ್ತು ಲೈಫ್ ಚೇಂಜ್ ಮಾಡ್ಕೊಂಡಿರೋಳು ನಾನು. ನನಗೆ ಆದರೂ ಅನುಭವ ಆಗಿದೆ. ನಮಗೆ ಏನಾದರೂ ಜ್ವರ ಬಂದು ನೆಗಡಿ ಕೆಮ್ಮು ಈ ಥರ ಬಂದಾಗ ನಾಲ್ಗೆಗೆ ಯಾವುದಾದ್ರೂ ಖಾರವಾಗಿರೋದು ಒಂದು ರಸಮ್ಮು ಕುಡಿಬೇಕು, ಅಕಸ್ಮಾತ್ ಅನ್ನಕ್ಕೆ ತಿನ್ನಬೇಕು ಅಂತ ಅನಿಸಿದರೆ ಈ ರಸಮ್ ನಾನು ಮಾಡ್ತೀನಿ. ಇದು ಸಿಂಪಲ್ ರೆಸಿಪಿ. ಆ್ಯಕ್ಚುಲಿ ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಹಸಿ ಟೊಮೊಟೊನ ಚೆನ್ನಾಗಿ ಕಿವುಚಿಟ್ಕೊಳ್ಬೇಕು. ಸೊ ಅದು ಹುಣಸೆಹಣ್ಣು ಇದೆಲ್ಲ ತೆಗೆದ್ಬಿಟ್ಟು ವೇಸ್ಟ್ನೆಲ್ಲ ಇದರೊಳಗಡೆ ನಾವು ಒಗ್ಗರಣೆ ಜೀರಿಗೆ ಮತ್ತು ಮೆಣಸು ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕುಟ್ಬಿಟ್ಟು ಹಾಕಬೇಕು. ಯಾಕಂದರೆ ನಂಗೆ ರಸಮು ಟೇಸ್ಟ್ ಏನೂ ಸಿಗ್ತಾಯಿಲ್ವಲ್ಲ. ಸೊ ಬಾಯೆಲ್ಲ ಒಂಥರ ಮರಗಟ್ಟೆ ಇದ್ದಂಗೆ ಆಗ್ಬಿಟ್ಟಿದೆ. ಏನು ತಿಂದರೂ ಏನು ಟೇಸ್ಟ್ ಗೊತ್ತಾಗ್ತಾಯಿಲ್ಲ. ಸೊ ಅದಕ್ಕೆ ರಸಮ್ ಮಾಡೋಣ ಅಂಥೇಳಿ ಟೊಮೊಟೊ ಕಿವುಚಿ ಮತ್ತು ಅದ್ರ ಜೊತೆಗೆ ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ ಅದೇ ಒಂದು ರಸ ಒಂದು ಇದೆಯಲ್ಲ ಅದನ್ನೆಲ್ಲ ಹಾಕಿ ಇವಾಗ ಒಗ್ಗರಣೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿ. ಸೊ ಅದಕ್ಕೆ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕಬೇಕು. ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಅದರಲ್ಲಿ. ನೆನ್ನೆ ಫೈರಿಂಗ್ ಮಾಡಿರೋಂಥದ್ದೆಲ್ಲ ಇವಾಗ ಹುಡುಗಿ ಇಯರಿಂಗ್ಸ್ ಮಾತ್ರ ಬೇರೆ ಮಾಡ್ತಾಯಿದ್ದಾನೆ, ಜುಮ್ಕ ಅದೆಲ್ಲ ಬೇರೆ ಬೇರೆ ಮಾಡ್ತಾಯಿದ್ದಾನೆ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಂದು 4 ವೀಲರ್ದು ಡಿ ಎಲ್ ಇದ್ದರೂ ಕೂಡ ನಾನು ಯಾವತ್ತೂ ಓನಾಗಿ ಒಬ್ಬಳೇ ಕಾರ್ ಓಡ್ಸೋಕ್ಕೆ ಒಂದು ಆಪರ್ಚುನಿಟಿ ಚೆನ್ನಾಗಿರೋರು ಕೊಡಲೇ ಇಲ್ಲ. ಸೊ ನಾನು ಅನ್ಕೊಳ್ತಿದ್ದೆ ನನ್ನ ಲೈಫಲ್ಲಿ ಕಾರ್ ಡ್ರೈವಿಂಗ್ ಕಲಿದೆ ಸತ್ತೋಗ್ಬಿಟ್ಟಿದ್ದೀನಿ ಅಂತ. ಯಾಕಂದರೆ ಒಂದೊಂದು ಸಾರಿ ಹಂಗೆ ಅನಿಸುತ್ತೆ ನನಗೆ, ಕೆಲವೊಂದು ಸಾಧನೆ ಮಾಡೋಕ್ಕಾಗ್ದೇ ಸತ್ತೋಗ್ಬೋದಾ ನಾನು ಅಂತ. ಬಟ್ ಅನಿಸುತ್ತೆ ಒಂದಲ್ಲ ಒಂದು ಟೈಮ್ಗೆ ನಾವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ರೆ ದೇವ್ರ ಹತ್ರ ನಾನು ಇದನ್ನು ಮಾಡೇ ತೀರ್ತೀನಿ ಅಂತ ಲೈಫಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ನಂತರನೇ ಬದುಕ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ಕೆಲವೊಂದು ಏನೇನೆಲ್ಲ ಅಂದ್ಕೊಂಡಿದ್ದೀನಿ, ನೆಗೆಟಿವ್ ಅಂದ್ಕೊಂಡಿರೋದು ಪಾಸಿಟಿವ್ ಆಗಿದೆ. ಅಂದರೆ ನೆಗೆಟಿವ್ ಆಗಿ ಏನು ಅಂದ್ಕೊಂಡಿದ್ದೀನಿ ಅದು ಕೂಡ ನನ್ನ ಲೈಫಲ್ಲಿ ನಡೆದ್ಬಿಟ್ಟಿದೆ. ಸೊ ಅದಕ್ಕೆ ನೆಗೆಟಿವ್ ಆಗಿ ಅಂದ್ಕೋಬೇಡಿ ಅಂತ ನಾನು ಹೇಳೋವಂಥದ್ದು ನಿಮಗೆ. ನೆಗೆಟಿವ್ ಆಗಿ ಅಂದ್ಕೊಂಡು ಏನು ಲೈಫಲ್ಲಿ ನಡೆದಿದೆ ಅಂತ ಹೇಳ್ತೀನಿ ನಾನು. ಒಂದು ಉದಾಹರಣೆ, ನನ್ನ ಮದುವೆ ಆದಮೇಲೆ ಒಂದು ಗಂಡು ಮಗು ಇರಬೇಕು. ಅದು ನನ್ನ ಮಗು ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಮಗುನ ದತ್ತು ತಗೊಂಡಾದರೂ ಒಬ್ಬಳೇ ಬದುಕ್ತೀನಿ ಅಂತ ನನ್ನ ಮನಸ್ಸಲ್ಲಿ ಯಾವಾಗೋ ಒಂದು ಸಾರಿ ಅಂದ್ಕೊಬಿಟ್ಟಿದೆ ಮದುವೆಗೆ ಮುಂಚೆ. ಸೊ ನೋಡಿ ಇವಾಗ ಆ ಲೈಫು ನಿಜ ಆಗಿಬಿಟ್ಟಿದೆ. ಅದಕ್ಕೆ ಹೇಳೋದು, ನೆಗೆಟಿವ್ ಆಗಿ ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಡಿ. ಯಾಕಂದರೆ ದೇವರೆಲ್ಲನೂ ಕೇಳಿಸ್ಕೊಳ್ತಾ ಇರ್ತಾರಂತೆ.
ಸೊ ಹಂಗಾಗಿ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ ನೀವು ಪಾಸಿಟಿವ್ ಆಗಿ, ಒಳ್ಳೇದಾಗುತ್ತೆ ನಿಮ್ಮ ಲೈಫಲ್ಲಿ. ಅಂತೂ ಇಂತೂ ನಾನು ಕಾರ್ ಓಡಿಸೋ ಭಾಗ್ಯ 34ನೇ ವರ್ಷದಲ್ಲಿ ಬಂತು. 34ನೇ ವರ್ಷದಲ್ಲಿ ಬಂದ್ರೂ ನಾನು ಕಾಲಿಲ್ದಿರೋ ಒಂದು ಸಿಚುವೇಷನಲ್ಲಿ ಕಾರ್ ಓಡಿಸ್ತಾ ಇದ್ದೀನಲ್ಲ ಅಂತ ನಂಗೆ ಆಶ್ಚರ್ಯ ಆಗ್ತಿದೆ. ಚೆನ್ನಾಗಿ ಕಾಲಿರೋವಾಗ ಕಾರ್ ಓಡ್ಸೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಗಿಲ್ಟ್ ಕೂಡ ಕಾಡ್ತಾ ಇದೆ. ಯಾಕಂದರೆ ಆವಾಗ ನನಗೆ 4 ವೀಲರು DL ಕೂಡ ಇತ್ತು. ಸೊ ಯಾವತ್ತೂ ನಾನು ಓನಾಗಿ ನನ್ನ ಕಾರ್ನ ನಾನೇ ಓಡ್ಸೋಕ್ಕಾಗಲಿಲ್ಲ. ಅದು ನನ್ನ ಕಾಲಲ್ಲಿ ತುಳಿದು ಓಡ್ಸೋಕ್ಕಾಗಲಿಲ್ವಲ್ಲ, ಆ ಕ್ಲಚ್ಚು ಬ್ರೇಕು ಎಲ್ಲನೂ ಟಚ್ ಮಾಡಿ ನನ್ನ ಕಾಲಿಂದ ಓಡ್ಸೋಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಇವಾಗ. ಬಟ್ ಏನೇ ಆದರೂ ಲೈಫಲ್ಲಿ ನಡಿಬೇಕು ಅನ್ನೋದಿದ್ದರೆ ಆ ದೇವ್ರು ಎಲ್ಲನೂ ಕೇಳಿಸ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಕೇಳ್ಕೊಂಡಿದ್ದನ್ನ ಕೊಡ್ತಾನೆ ಅನ್ನೋದಕ್ಕೆ ನಾನು ಉದಾಹರಣೆ. ನನ್ನ ಲೈಫಲ್ಲಿ ಅನುಭವಿಸಿರೋದನ್ನ ನಾನು ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು 2016 ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತಾಯಿದ್ದೆ. ಸೊ ಡ್ರೈವಿಂಗು ಸೇರ್ಕೊಂಡ್ಮೇಲೆ ಒಂದು 15 ಡೇಸಲ್ಲಿ ನನ್ನ ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಪೂರಿ ಹೊಟ್ಟೆಲಿರೋ ಟೈಮಲ್ಲಿ ಸಿಕ್ಕಾಪಟ್ಟೆ ವಾಮಿಟಿಂಗು, ಸುಸ್ತು, ರೋಡಲ್ಲಿ ಹೋದಾಗ ತಲೆ ಸುತ್ತಬಿಡೋದು, ಈ ಥರ ಎಲ್ಲ ಮಾಡ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ, ಕಂಪ್ಲೀಟ್ಲಿ 5-6 ತಿಂಗಳವರೆಗೂ ನಾನು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಕಾರ್ ಡ್ರೈವಿಂಗ್ ಸ್ಕೂಲಿಗೆ ಮತ್ತೆ ಹೋಗ್ತೀನಿ. ಹೋಗಿ ನಂದು ಇದನ್ನ DL ತೊಗೋಬೇಕಲ್ವಾ ಕಾರ್ ಡ್ರೈವಿಂಗ್ದು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು DL ತೊಗೊಳ್ತೀನಿ. ಕಾಲು ಚೆನ್ನಾಗಿರುವಾಗ DL ತೊಗೊಂಡೆ, ಬಟ್ ಯಾವತ್ತೂ ಓಡ್ಸೋಕ್ಕಾಗಲಿಲ್ಲ ಅಷ್ಟೇ. ಆ DL ಇವತ್ತು ಇದೆ. ಸೊ ಇವಾಗ ನಮಗೆ ನಾವು ಓಡಿಸೋ ಕಾರಿಗೆ DL ಬೇರೆ ಥರನೇ ಬರುತ್ತೆ. ಸೊ ನನ್ನ ಬಗ್ಗೆ ನೀವು ಕೇಳೋದಾದರೆ ಇವಾಗ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮದು ಬೇರೆ ಥರ DL ಬರುತ್ತೆ. ಯಾಕಂದರೆ ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ನಮಗೆ ಟೋಲ್ ಫ್ರೀ ಇರುತ್ತೆ. ಯಾಕಂದರೆ ನಮ್ಮದೇ ಓನ್ ವೆಹಿಕಲ್ ಆಗಿದ್ದರೆ ಈ ಥರ ಮಾಡಿಫೈ ಆಗಿರೋಂಥ ಕಾರ್ಗಳಿಗೆ ಎಲ್ಲನೂ ಎಲ್ಲೇ ಹೋದರೂ ಆಲ್ ಇಂಡಿಯಾದಲ್ಲಿ ಎಲ್ಲೇ ಹೋದರೂ ಟೋಲ್ ಫ್ರೀ ಇರುತ್ತೆ. ನಮಗೆಲ್ಲ ಚಾರ್ಜಸ್ ಅಂತ ಇರಲ್ಲ. ಟೋಲ್ಗಳಲ್ಲಿ ಯಾವುದೇ ದುಡ್ಡು ಕಟ್ಟಬೇಕು ಅನ್ನೋದು ಕೂಡ ಇರಲ್ಲ. ಸೊ ಇವಾಗ ನಾನು ಕಲಿತಾ ಇದ್ದೀನಿ. ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ. ಆಗಿನ ಕಾಲದಲ್ಲಿ ಎಷ್ಟೇ ಮಕ್ಕಳಿದ್ರು ಬೇಗ ಅವ್ರಗಳ ಕಷ್ಟ, ಅಪ್ಪ ಅಮ್ಮನಗಳ ಕಷ್ಟ ನಂಗೆ ಅರ್ಥ ಆಗ್ಬಿಡ್ತಾಯಿತ್ತು. ಬಟ್ ಈಗಿನ ಕಾಲದ ಮಕ್ಕಳಿಗೆ ನಾವು ಏನೇ ಅರ್ಥ ಮಾಡಿಸಿದ್ರು, ಪರಿಸ್ಥಿತಿ ನೋಡಿದರೂ ಅವ್ರಗಳಿಗೆ ಅರ್ಥ ಆಗೋಲ್ಲ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಟೈಮ್ ಬರಬೇಕು ಅಂದರೆ ಅವ್ರಿಗೂ ಮಕ್ಕಳಾಗಬೇಕು. ಆವಾಗ ನಮ್ಮ ಪರಿಸ್ಥಿತಿಗಳೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಸೊ ನಾವೆಷ್ಟೇ ಬುದ್ಧಿವಾದ ಹೇಳಲಿ, ಏನೇ ಹೇಳಿದ್ರು ಅವ್ರಿಗೆ ಇವಾಗ ತಲೆಗೆ ಹತ್ತದೇ ಇರ್ಬೋದು. ಬಟ್ ಒಂದಲ್ಲ ಒಂದು ಸಿಚುವೇಷನಲ್ಲಿ ನಮ್ಮ ಮಮ್ಮಿ ಈ ಥರ ಮಾಡಿದರು, ಈ ಥರ ಕಷ್ಟಪಟ್ಟಿದ್ರು ಅನ್ನೋದು ಒಂದು ಟೈಮ್ಗೆ ಅರ್ಥ ಆಗುತ್ತೆ. ಬಟ್ ಆ ಟೈಮಲ್ಲಿ ನಾವಿರಲ್ಲ ಅಷ್ಟೇ. ಇದೇ ಜೀವನ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ. ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನೊಂದು ವ್ಲಾಗ್ ಜೊತೆ ನಾನು ಸಿಗ್ತೀನಿ ನಿಮಗೆ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ವಿಡಿಯೋ ರೀಚ್ ಆಗೋದಕ್ಕೆ ನೀವುಗಳೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.